ಫ್ರೆಂಡ್ಸ್, ನಾನು ಗಜಾನಂದ್. ನೀವು ನೋಡ್ತಾ ಇದ್ದೀರಾ ಗಜಾನಂದ LG ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ಅದು ಯಾವ ಅಪ್ಲಿಕೇಶನ್ ಅಂದರೆ ರೈತರ ಬೆಳೆ ಸಮೀಕ್ಷೆಯ ಆ್ಯಪ್ ಅಂತ. ಫ್ರೆಂಡ್ಸ್, ಅದನ್ನು ನೀವೆಲ್ಲರ ನೋಡೇ ಇರ್ತೀರ, ನಿಮಗೆ ಗೊತ್ತೇ ಇದೆ. ಈಗ ಹಳ್ಳಿ ಕಡೆ ಎಲ್ಲ ಅದನ್ನು ಸರ್ವೆ GPS ಮಾಡಲು ಯೂಸ್ ಮಾಡ್ತಾ ಇದ್ದೇನೆ. ಅದನ್ನು ನಾನು ನಿಮಗೆ ನಿಮ್ಗೆ ಗೊತ್ತಿರುವುದು ಅದು ಹೇಗೆ ಕೊಡ್ತಾ ಇದ್ದೇನೆ ಅಂದರೆ, ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಒಂದೊಂದು ಮೊಬೈಲ್ನಲ್ಲಿ ಅದು ಓಪನ್ ಆಗ್ತಾ ಇಲ್ಲ. ಅದನ್ನು ಹೇಗೆ ಸಾಲ್ವ್ ಮಾಡುವುದು, ಅದಕ್ಕೆ ಪರಿಹಾರವೇನು, ಆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದು ನಾನು ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲಿಗೆ ಈಗ ಆ್ಯಪನ್ನು ಓಪನ್ ಮಾಡಿ ತೋರಿಸ್ತೀನಿ. ಏನು ಸಮಸ್ಯೆ ಇದೆ ಅನ್ನೋದು ನೋಡಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಬಾಜುಕಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ಸಮಸ್ಯೆಗೆ ತುಂಬ ಸುಲಭ ಇದೆ. ಏನು ಇದಕ್ಕೆ, ನಿಮ್ಮ ಫೋನ್ ಹಾಳಾಗಿದೆ, ನಮ್ಮ ಫೋನಲ್ಲಿ ಇದು ವರ್ಕ್ ಆಗ್ತಾ ಇಲ್ಲ, ಅಪ್ಲಿಕೇಶನ್ ಸರಿ ಇಲ್ಲ ಅಂತ ನೀವು ತಿಳ್ಕೊಬೇಡಿ. ತುಂಬ ಸಿಂಪಲ್. ಒಂದು ಇದು ಸೆಟ್ಟಿಂಗನ್ನು ಆಫ್ ಮಾಡುವುದರಿಂದ ಈ ಅಪ್ಲಿಕೇಶನನ್ನು ಯೂಸ್ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ಮೊದಲಿಗೆ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಬರ್ತದೆ. ಇದರ ಮೇಲೆ ಸರಿ ಅಂತ ಕ್ಲಿಕ್ ಮಾಡಿ, ಹೌದು ಕ್ಲಿಕ್ ಮಾಡಿ, ಆರಂಭಿಸು ಕ್ಲಿಕ್ ಮಾಡಿ. ಆರಂಭಿಸು ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಬರ್ತದೆ. ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಹ್ಯಾಸ್ ಸ್ಟಾಪ್ಡ್ ಅಂತ ಈ ಥರ ತೋರಿಸ್ತದೆ. ಫ್ರೆಂಡ್ಸ್, ಇದಕ್ಕೆ ಏನು ಸೊಲ್ಯೂಷನ್ ಅಂದರೆ, ಮೊದಲಿಗೆ ನೀವು ಇದನ್ನು ಕ್ಯಾನ್ಸಲ್ ಆ್ಯಪ್ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನೀವು ಸೆಟ್ಟಿಂಗ್ ಹೋಗಬೇಕಾಗ್ತದೆ. ಫ್ರೆಂಡ್ಸ್, ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ತೆಗೆದು ಸ್ಕ್ರೋಲ್ ಮಾಡಿ, ಡೆವಲಪರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಕೆಳಗಡೆ ಹಾಗೆ ಸ್ಕ್ರೋಲ್ ಮಾಡಿ, ಕೆಳಗಡೆ ಮಾಡಿ ಇಲ್ಲಿ ನೋಡಿ. ಫ್ರೆಂಡ್ಸ್, ಡು ನಾಟ್ ಕೀಪ್ ಆಕ್ಟಿವಿಟೀಸ್ ಅಂತ ಏನಿಲ್ಲ, ಇದು ಆನ್ ಆಗಿದೆ. ಇದನ್ನು ನೀವು ಆಫ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದನ್ನು ಆಫ್ ಮಾಡ್ಕೊಂಡ್ರೆ ಅದು ಇದಾಗ್ತದೆ. ಇದನ್ನು ಆಫ್ ಮಾಡ್ಕೊಳ್ಳಿ. ಇದು ನಾವು ಇದನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಅಪ್ಲಿಕೇಶನ್ಗಳು ನಮ್ಮ ಪರ್ಮಿಷನ್ ಇಲ್ಲದೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಬಾರ್ದು ಮತ್ತು ನಮ್ಮ ಪರ್ಮಿಷನ್ ಇಲ್ಲದೆ ಯಾವುದು ಅಪ್ಸೆಟ್ ಆಗಬಾರ್ದು ಅನ್ನೋ ಸಲುವಾಗಿ ಇದನ್ನು ಮಾಡುತ್ತೇವೆ. ಕೆಲವೊಂದು ಅಪ್ಲಿಕೇಶನ್ಗಳಿಗೆ ಇದಾಗಲ್ಲ, ವರ್ಕ್ ಆಗೋಲ್ಲ. ಅದರ ಸಲುವಾಗಿ ಇದನ್ನು ಮಾಡಿರ್ತೇವೆ. ಇದನ್ನು ಆಫ್ ಮಾಡ್ಕೊಂಡ್ರೆ ಅದು ಆನ್ ಆಗೋದು, ಯೂಸ್ ಮಾಡ್ಬೋದು. ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ನೀವು ಈಗ ಓಪನ್ ಮಾಡಿ ನೋಡ್ಬೋದು. ಫ್ರೆಂಡ್ಸ್, ಅದೇನು ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ಥರ ಸರಿ ಅಂತ ಕೊಡಿ, ಹೌದು ಕೊಡಿ, ಆರಂಭಿಸು ಕೊಡಿ. ನೋಡಿ ಈ ಥರ ಈ ಸಲ ವರ್ಕ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ನೋಡಿ, ಸಲ ನಾವು ಮಾಡ್ಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟವಾಯ್ತು ಅನ್ಕೋತೀನಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಏನು ಆನ್ಸರ್ ಮಾಡಬೇಕು, ಸರಿ, ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.